ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಕೂಡ 3 ಸ್ಥಾನಗಳಿದ್ದು ಮೈಸೂರಿಗೆ, ಈ ಬಾರಿ ಮುಖ್ಯಮಂತ್ರಿಗಳು ಇಲ್ಲ. ಹಾಗಾಗಿ ಒಂದು ಸ್ಥಾನ ಆಗಿರುವಂಥದ್ದನ್ನೇ ಎಲ್ಲಿ ಮಿಸ್ಟೇಕ್ ಆಗಿದೆ? ಹೈಕಮಾಂಡ್ ಮಿಸ್ಟೇಕ್ ಮಾಡಿದೆಯೋ, ಸ್ಟೇಟ್ ಅವ್ರು ಮಿಸ್ಟೇಕ್ ಮಾಡಿದ್ರು ಅಂತ? ತಪ್ಪು ಯಾರಿಂದ ಆಗಿದೆ ಅನ್ನೋದು ಇನ್ನೂ ಅದು ಯಾರೂ ನಮ್ಮ ಹತ್ರ ಚರ್ಚೆ ಆಗಿಲ್ಲ. ಆದರೆ ಒಂದು ಕರೆದಂತಹ ಸಂದರ್ಭದಲ್ಲಿ ಮಾತಾಡೋಕ್ಕೆ ಸಿದ್ಧರಾಗಿದ್ದೇವೆ. ಗೌರವಕ್ಕೆ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಬರೋಕ್ಕೆ ಬಿಡಲ್ಲ. ಸೊ ಇದನ್ನು ಒಟ್ಟಾಗಿ ನಾವು ಈಗೇನು ಚರ್ಚೆ ಮಾಡ್ತಾ ಇದ್ದೀವಿ, ಇದರಲ್ಲಿ ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆನೂ ಇದೆ, ಅದಕ್ಕೆ ಉತ್ತರಗಳು ನಮ್ಮ ಹತ್ರನೂ ಇಲ್ಲ. ಈಗ ತನ್ವೀರ್ ಸೇಠ್ ಮಾದೇವಪ್ಪ ವೆಂಕಟೇಶ್ ಅನ್ನೋದ್ರಿಂದ ಮೈಸೂರು ಭಾಗಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಸಾಕಷ್ಟು ಧ್ವನಿ ಕೇಳ್ತಾರೆ. ತಾವು ಅನ್ಸುತ್ತಾ ಮೈಸೂರು ಭಾಗಕ್ಕೆ ಅನ್ಯಾಯ ಆಗಿದೆ ಅಂತ? ಈ ನಾವು 3 ಜನನೂ ಈ ಹಿಂದೆನೇ ಒಂದಾಗಬೇಕಾಗಿತ್ತು, ಒಂದಾಗಿದ್ವಿ. ಆದರೆ ಈಗ ಎಲ್ಲರ ಮುಂದೆ ನಾವು 3 ಜನರು ಒಟ್ಟಾಗಿ ಈ ಜಿಲ್ಲೆ ಮತ್ತು ಈ ಪ್ರಾಂತ್ಯದ ರಾಜಕಾರಣಕ್ಕೆ ಒಂದು ಹೊಸ ಆಯಾಮ ಬರೆಯುವಂಥದ್ದಕ್ಕೆ ನಾವು ಚಿಂತನೆ ಮಾಡ್ತೀವಿ. ಇನ್ನೂ ಯಾವ ತೀರ್ಮಾನಗಳಿಲ್ಲ. ಜೊತೆ ಕೂಡಿರೋದೇ ಆರಂಭ, ಮುಂದೆ ಹೆಜ್ಜೆ ಹಾಕ್ತೀವಿ. ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರು ಈ ಭಾಗಕ್ಕೆ ಸ್ಥಾನಗಳನ್ನ ಕೊಡಿಸ್ತಿಲ್ಲ ಅನ್ನುವಂಥ ಕೂಗುಗಳು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ನಾವು ಯಾರ ಮೇಲೂ ದೂರ ಆಡಲ್ಲ. ಸಿದ್ದರಾಮಯ್ಯ ಅವರು ಕೊಡಿಸ್ಬೇಕಾಗಿತ್ತ ಅಥವಾ ನಮ್ಮ ಬದ್ಧತೆನ ನಾವು ಯಾರ ಜೊತೆ ಸೇರ್ಕೊಂಡಿದ್ವಿ ಅವರು ಯಾಕೆ ಕೊಡಿಸಿಲ್ಲ ಅನ್ನೋದು ಈ ಪ್ರಶ್ನೆಗಳು ಒಂದು ಕಡೆಗೆ. ವರಿಷ್ಠರು ಈ ಭಾಗಕ್ಕೆ ಯಾವ ರೀತಿಯ ತೀರ್ಮಾನಗಳು ತಗೋಬೇಕಾಗಿತ್ತು ತಗೊಂಡಿಲ್ಲ. ಅಷ್ಟಂತ ಹೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಈ ಭಾಗದಲ್ಲಿ ನಮ್ಮ ಚಿಂತನೆ ಏನು, ಆ ಧ್ವನಿ ಇಲ್ಲದೆ ಇರುವಂಥ ವರ್ಗಗಳ ಸೇವೆ ಮಾಡುವಂಥದ್ದು ಏನಿದೆ ಅದಕ್ಕೆ ಇನ್ನಷ್ಟು ಬಲಿಷ್ಠವಾಗಿ ಕೆಲಸ ಮಾಡುವಂಥ ಚಿಂತನೆ ಮಾಡ್ತೀವಿ. ಗಾಡ್ ಫಾದರ್ ಬೇಕು ಅನ್ಸುತ್ತಾ ಸರ್? ಯಾಕೆಂತಂದ್ರೆ ಗಾಡ್ ಫಾದರ್ ಇದ್ದವರೇ ಸಚಿವರಾಗಿದ್ದಾರೆ, ನಿಮಗೂ ಗಾಡ್ ಫಾದರ್ ಬೇಕು ಅನ್ಸುತ್ತಾ ಅಂತ? ನೋಡಿ, ದೇವರಿದ್ದಾನೆ ಅನ್ನೋ ನಂಬಿಕೆ ನನಗೂ ಇದೆ. ದೇವರನ್ನೇ ಅಪ್ಪ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ. ಜನ ನನ್ನನ್ನು ರೂಪ ಕೊಟ್ಟಿದ್ದಾರೆ, ಜನರ ವಿಶ್ವಾಸ ನಾವು ಗಳಿಸ್ಕೊಂಡಿದ್ದೇವೆ. ಜನ ನಮ್ಮ ಕೈ ಹಿಡಿಯೋವರೆಗೂ ನಾವು ಚಲಾವಣೆಯಲ್ಲಿ ಇರ್ತೀವಿ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೇಟ್ ಬೀಳುತ್ತಾ? ಆ ವಿಶ್ಲೇಷಣೆ ಈ ಹಂತದಲ್ಲಿ ಮಾಡೋದು ಬೇಡ. 2028 ಭಾಳ ದೂರ ಇದೆ. ಈಗ ನೀವು ಹೇಳಿದ್ದಕ್ಕೆ ಹೇಳಬೇಕಾಗುತ್ತೆ. 2028ರ ಚಿಂತನೆಯೂ ಕೂಡ ನಾವು ಚರ್ಚೆ ಮಾಡ್ತೀವಿ.